ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಳೆ ಬರುವ ಹಾಗಿತ್ತು. ಸೊ ಹೊರಗೆ ಎಲ್ಲಿಗೂ ಹೋಗಲಿಕ್ಕಿಲ್ಲ. ಸೊ ಮನೆಯಲ್ಲೇ ಕೂತು ಬೋರ್ ಆಗಿತ್ತು. ಸೊ ನಾನೊಂದು ಕ್ರಾಫ್ಟ್ ಮಾಡುವ ಅಂತ ಅಂದ್ಕೊಂಡೆ. ಆ ಕ್ರಾಫ್ಟ್ನ ಹೆಸರು ಹೇಗೆ ಹೇಳಿದರೆ ಕ್ಲಿಪ್ ವಿತ್ ಫ್ಲವರ್. ಸೊ ಈ ಕ್ರಾಫ್ಟ್ನ ಮಾಡುವ, ಬನ್ನಿ ಹೇಗೆ ಮಾಡುವ ಅಂತ ನೋಡುವ. ಬನ್ನಿ ಗಾಯ್ಸ್, ಈ ಕ್ರಾಫ್ಟ್ ಮಾಡಲಿಕ್ಕೆ ಬೇಕಾದದ್ದು ಇದಿಷ್ಟು ಐಟಮ್: ವೈಟ್ ಕಲರ್ ನೂಲು, ವೈಟ್ ಕಲರ್ ಆದ ಒಂದು ಥ್ರೆಡ್, ಮತ್ತು ಸ್ಕೈ ಬ್ಲೂ ಕಲರ್ ಅಥವಾ ಲೈಟ್ ಪಿಂಕ್ ಆರ್ ಲೈಟ್ ರೆಡ್ ಯಾವುದಾದ್ರೂ ಆಗುತ್ತೆ. ಲೈಟ್ ಕಲರ್ ಒಂದು, ಆಮೇಲೆ ಒಂದು ಡಾರ್ಕ್ ಕಲರ್. ನನ್ನ ಫೇವ್ರೆಟ್ ಕಲರ್ ಬ್ಲೂ, ಸೊ ನಾನು ಲೈಟ್ ಬ್ಲೂ ಹಾಗೂ ಡಾರ್ಕ್ ಬ್ಲೂ ಇಟ್ಕೊಂಡೇನೆ. ಆಮೇಲೆ ಈ ಥರ ಹಾರ್ಟ್ ಶೇಪ್ ಕ್ಲಿಪ್ಪು ಆಗುತ್ತೆ, ಇಲ್ಲಾಂದರೆ ನಾರ್ಮಲ್ ನೀವು ಯೂಸ್ ಮಾಡೋ ಕ್ಲಿಪ್ನ ತಗೊಳ್ಳಿ. ಸೊ ಇದಿಷ್ಟು ಐಟಮ್ಸ್ ಕ್ಲಿಪ್ ಮಾಡಲಿಕ್ಕೆ ಬೇಕಾಗಿರೋ ಐಟಮ್ಸ್. ಬನ್ನಿ ಗೈಸ್, ನಾವೀಗ ಕ್ಲಿಪ್ಪಿಗೆ ರೆಡಿ ಮಾಡ್ಕೊಳ್ಳುವ. ಸೊ ಫಸ್ಟ್ ಡಾರ್ಕ್ ಕಲರ್, ನಿಮ್ಮ ಹತ್ರ ನೀವು ಡಾರ್ಕ್ ಪಿಂಕ್ ಆರ್ ಡಾರ್ಕ್ ರೆಡ್ ಆರ್ ಡಾರ್ಕ್ ಗ್ರೀನ್ ಯಾವುದಾದ್ರೂ ಆಗ್ತದೆ. ಒಂದು ಡಾರ್ಕ್ ಕಲರ್ನ ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ಫೇವ್ರೆಟ್ ಕಲರ್ ಬ್ಲೂ ಅನ್ನಲ್ಲ, ಸೊ ನಾನು ಡಾರ್ಕ್ ಬ್ಲೂ ಚೂಸ್ ಮಾಡಿದೆ. ಸೊ ಈ ಡಾರ್ಕ್ ಬ್ಲೂ ಥ್ರೆಡ್ ಫಸ್ಟ್ ನಮಗೆ ಯೂಸ್ ಆಗುವಂಥದ್ದು. ಈ ಥರ ಥ್ರೆಡ್, ಕಾಟನ್ ಥ್ರೆಡ್. ಸೊ ಫಸ್ಟ್ ನಮಗೆ ಡಾರ್ಕ್ ಕಲರ್ ಯೂಸ್ ಆಗ್ತದೆ. ಸೊ ಫಸ್ಟ್ ನಿಮ್ಮ 4 ಬೆರಳನ್ನು ಈ ರೀತಿ ಹಿಡ್ಕೊಳ್ಳಿ ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೀಗೆ ಎತ್ಕೊಂಡು ಹೀಗೆ ರೋಲ್ ಮಾಡಿ, ಫುಲ್ ಹೀಗೆ ರೋಲ್ ಮಾಡ್ತಾ ಹೋದರೆ ಆಯಿತು. ಫುಲ್ ರೋಲ್ ಆದಮೇಲೆ ಸೊ ಬ್ಲೂ ಕಲರ್ ಆಯಿತು. ಸೊ ಬ್ಲೂ ಕಲರ್ ರೋಲ್ ಆಯಿತು ನೋಡಿ, ಈ ಥರ ಆಗುತ್ತೆ. ತುಂಬ ಟೈಟ್ ಮಾಡಬೇಡಿ, ತುಂಬ ಟೈಟ್ ಹಿಡಿದ್ರೆ ತುಂಬ ಟೈಟ್ ಮಾಡಿದ್ರೆ ತುಂಬ ಕಷ್ಟ. ಆದಷ್ಟು ಲೂಸ್ ಮಾಡ್ಕೊಳ್ಳಿ, ಬಿಚ್ಚಲಿಕ್ಕೆ ಆಗಬೇಕು ಆ ರೀತಿ. ನೆಕ್ಸ್ಟ್ ನಮಗೆ ಸ್ಕೈ ಬ್ಲೂ ಕಲರ್ ಯೂಸ್ ಆಗ್ತದೆ. ಸೊ ಇದು ಹೇಗೆ ಹೇಳಿದರೆ ಒಳಗಡೆಯಿಂದ ಡಾರ್ಕ್ ಕಲರು, ಇನ್ಸೈಡಿಂದ ಲೈಟ್ ಕಲರ್, ಆ ರೀತಿ. ಸೊ ಓಕೆ, ಈಗ ಲೈಟ್ ಬ್ಲೂ ಕಲರ್ನ ಅದರ ಮೇಲಿಟ್ಟು ಅದರ ಆಪೋಸಿಟ್ ನಾವು ಡಾರ್ಕ್ ಬ್ಲೂನ ಈ ರೀತಿ ರೋಲ್ ಮಾಡಿದ್ದು, ಲೈಟ್ ಬ್ಲೂನ ಉಲ್ಟಾ ರೋಲ್ ಮಾಡಬೇಕು. ಡಾರ್ಕ್ ಬ್ಲೂನ ಹೀಗೆ ಮಾಡಿದ್ದು, ಲೈಟ್ ಬ್ಲೂನ ಹೀಗೆ ಆಪೋಸಿಟ್ ಸೈಡಲ್ಲಿ ರೋಲ್ ಮಾಡಿಕೊಡಿ. ಲೈಟ್ ಬ್ಲೂ ಅಂದರೆ ಲೈಟ್ ಕಲರ್ಸ್ ಯಾವುದಿದೆ ಅದು ನಿಮಗೆ ಜಾಸ್ತಿ ಯೂಸ್ ಆಗ್ತದೆ, ಜಾಸ್ತಿ ಬೇಕಾಗ್ತದೆ. ಡಾರ್ಕ್ ಕಲರ್ ಜಾಸ್ತಿ ಬೇಡ, ಹಾಗೂ ವೈಟ್ ಕಲರು ಸ್ವಲ್ಪ ಸಾಕು. ಸೊ ಇದಿಷ್ಟನ್ನು ಈಗ ರೋಲ್ ಮಾಡ್ಕೊಡುವ. ರೋಲ್ 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 ರೋಲ್. ಸೊ ಗಾಯ್ಸ್, ಲೈಟ್ ಬ್ಲೂ ಏನಿದೆ ಕಂಪ್ಲೀಟ್ ಆಗ್ತದೆ ಬಂತು. ಇದರ ಇನ್ಸೈಡ್ ಡಾರ್ಕ್ ಬ್ಲೂ ಇದೆ, ಔಟ್ಸೈಡ್ ಸ್ಕೈ ಬ್ಲೂ ಇದೆ. ಸೊ ಸ್ಕೈ ಬ್ಲೂ ಏನಿದೆ ಇದನ್ನ ಫುಲ್ ರೋಲ್ ಮಾಡಿ ಫಿನಿಶ್ ಮಾಡಿ. ರೋಲ್ ಮಾಡಿ ಹೀಗೆ ಬಿಟ್ಬಿಟ್ರೆ ಸಾಕು. ಹಿಂಗೆ ರೋಲ್ ಮಾಡಿ ಪ್ರೆಸ್ ಮಾಡಿದರೆ ಸಾಕು, ಅದರಲ್ಲಿ ಇರಲಿ. ನೆಕ್ಸ್ಟ್ ನಮಗೆ ಯೂಸ್ ಆಗೋದು ವೈಟ್ ಕಲರ್ ಥ್ರೆಡ್. ಸೊ ಇದರ ಯೂಸ್ ಏನು ಹೇಳಿದರೆ, ನಿಮಗೆ ಮಿಡ್ಲಲ್ಲಿ ಸ್ಟೋನ್ ಹಾಕಬೇಕಂತ ಹಾಕ್ಬೋದು, ಇಲ್ಲಾಂದರೆ ವೈಟ್ ಕಲರ್ ಯೂಸ್ ಮಾಡಿದರೆ ಸಾಕಾಗ್ತದೆ. ಸೊ ಈ ವೈಟ್ ಕಲರ್ ಏನಿದೆ ಅಲ್ಲ, ಇದಕ್ಕೆ ಈ ವೈಟ್ ಕಲರ್ ಯೂಸಿಗಿಂತ ಮುಂಚೆ ಮಿಡಲ್ ಫಿಂಗರ್ ಮತ್ತು ಲಿಟಲ್ ಫಿಂಗರ್ನ ಔಟ್ಸೈಡ್ ತೆಗಿಬೇಕು. ಹೀಗೆ ಮಾಡಿ ಲಿಟಲ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್, ಲಿಟಲ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ ಔಟ್ ಬಂತು. ಆ್ಯಂಡ್ ಮದರ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ಒಳಗೆ ಉಂಟು. ಓಕೆನಾ? ಸೊ ಈಗ ಇದರ ಮಧ್ಯೆ ಗ್ಯಾಪ್ ಇದೆಯಾ ನೋಡ್ಕೊಡಿ. ನೋಡಿ, ಇದರ ಮಧ್ಯೆ ಈ ರೀತಿ ಗ್ಯಾಪ್ ಇರಬೇಕು. ಓಕೆನಾ? ನೆಕ್ಸ್ಟ್ ನಾವು ತಗೊಂಡ ವೈಟ್ ಕಲರ್ ಏನಿದೆ ಅಲ್ಲ, ವೈಟ್ ಕಲರ್ ಏನಿದೆ ಅಲ್ಲ, ಇದನ್ನು ಇದರ ಒಳಗಿಂದ ಇದರ ಒಳಗೆ ಹಾಕಬೇಕು. ವೈಟ್ ಕಲರ್ ಇದರ ಒಳಗಿಂದ ಬರಬೇಕು. ಇದೇ ರೀತಿ ಇದನ್ನು ಸುತ್ತಬೇಕು, ರೋಲ್ 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 ಮಾಡಿ ಸುತ್ತಬೇಕು. ಇದೇ ರೀತಿ ರೋಲ್ ಮಾಡಿ ಟೈಟ್. ಇದು ಮಾತ್ರ ವೈಟ್ ಕಲರ್ ಮಾತ್ರ ತುಂಬ ಟೈಟ್ ಕಟ್ಟಬೇಕಾಗುತ್ತೆ. ಈ ಥರ ಬರ್ತದೆ. ಇದೇ ಥರ ಫುಲ್ ರೋಲ್ ಮಾಡಬೇಕು, ರೋಲ್ 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 ಮಾಡಬೇಕು. ಇದನ್ನು ಫುಲ್ ಕಂಪ್ಲೀಟ್ ಮಾಡಬೇಕು. ನೋಡಿ, ಇಷ್ಟು ವೈಟ್ ಥ್ರೆಡ್ಸ್ ಇದೆ, ಇದಿಷ್ಟನ್ನು ಇದಕ್ಕೆ ಅಪ್ಲೈ ಮಾಡಬೇಕು. ಇದು ಅಪ್ಲೈ ಮಾಡಿದ್ಮೇಲೆ ನೋಡ ಹೇಗಾಗ್ತದೆ ಅಂತ ಕಂಟಿನ್ಯೂ ಮಾಡುವ. ಸೊ ಗಾಯ್ಸ್, ಇನ್ನೊಂದು ಏನು ಹೇಳಿದರೆ, ನಿಮಗೆ ಆ ರೀತಿ ಹಾಕಲಿಕ್ಕೆ ಕಷ್ಟ ಆಗ್ತದೆ, ತುಂಬ ಲೆಸ್ ವೈಟ್ ಕಲರ್ ಥ್ರೆಡ್ ಇದೆ ಅಂದರೆ ಫುಲ್ ಇದರ ಒಳಗೆ ಹಾಕೋದು, ಫುಲ್ ವಿತ್ ಕವರ್ಡ್ ಮಾಡಿ ಈ ರೀತಿ ಫುಲ್ ಎರಡನ್ನು ಸೇರಿಸ್ಬಿಟ್ಟು ನೋಡಿ ಈ ರೀತಿ ಇದರ ಮಿಡ್ಲಿಂದ ಫುಲ್ ಸರ್ಕಲ್
ಫುಲ್ ಸರ್ಕಲಾಗಿ ಟೈಟಾಗಿ ಕಟ್ಟಿ ಥ್ರೆಡ್ಲೆಸ್ ಇದೆ ನೋಡಿ, ಈ ಥರ ಬರಬೇಕು. ಇಷ್ಟು ಟೈಟಾಗಿ ಫುಲ್ ಥ್ರೆಡ್ಡನ್ನು ರೋಲ್ ಮಾಡ್ಕೊಳ್ಳಿ. ಸೊ ಅಷ್ಟಾದಮೇಲೆ ನೋಡ ಹೇಗಾಗುತ್ತೆ ಅಂತ. ಸೊ ಗಾಯ್ಸ್, ವೈಟ್ ಕಂಪ್ಲೀಟ್ ಆಗಿದೆ. ಆದಷ್ಟು ಬಿಡಿ ಬಿಡಿ ಇರಲಿ ಈ ಥರ ವೈಟ್ ಕಲರ್, ಯಾಕಂದರೆ ನೀಟಾಗಿ ಕಾಣುತ್ತೆ. ಸೊ ಈ ರೀತಿ ಟೈಟಾಗಿ ಆಮೇಲೆ ನಿಮ್ಮ ಹ್ಯಾಂಡ್ನ ಅಲ್ಲಿಂದ ತೆಗಿ ನೋಡಿ, ಈ ರೀತಿ ಬರಬೇಕು. ಆಮೇಲೆ ಅದನ್ನ ಬಿಡಿಸ್ತಾ ಬನ್ನಿ. ಫ್ಲವರ್ ಟೈಪ್ ಸೈಡ್ ಏನಿದೆ ಅಲ್ವಾ ನೋಡಿ, ಈ ರೀತಿ ಬರಬೇಕು. ಈ ರೀತಿ ಜಾಯಿಂಟ್ ಆಗಬೇಕು. ಸೊ ಜಾಯಿಂಟ್ ಆಗಬೇಕಂದ್ರೆ ಅದನ್ನು ನೀಟಾಗಿ ಒಳಗಡೆ ಡಾರ್ಕ್ ಬ್ಲೂ ಕಾಣುವ ರೀತಿಯಲ್ಲಿ ಇದನ್ನು ಫುಲ್ ಬಿಡಿಸಿ. ಸೊ ಗಾಯ್ಸ್ ನೋಡಿ, ಈ ರೀತಿ ನಮ್ಮ ಫ್ಲವರ್ ಬರುತ್ತೆ ನೋಡಿ. ಇದನ್ನು ಆಮೇಲೆ ಕ್ಲಿಪ್ಪಿಗೆ ನಾವು ಸ್ಟಿಕ್ ಮಾಡುವಂಥದ್ದು. ಸ್ಟಿಕ್ಕಿಗಿಂತ ಮುಂಚೆ ಇಷ್ಟು ನೀವು ಬಿಡಬೇಕಾಗುತ್ತೆ, ಯಾಕಂದರೆ ಇದು ಕ್ಲಿಪ್ನ ಸ್ಟಿಕ್ ಮಾಡೋ ಬದಲಿಗೆ ನಾವು ಟೈ ಮಾಡುವಂಥದ್ದು. ಸೊ ಇಷ್ಟನ್ನು ನಾವು ಬಿಡ್ತೀವಿ. ಸೊ ಫ್ಲವರ್ ರೆಡಿಯಾಗಿದೆ ಗಾಯ್ಸ್. ಈಗ ಕ್ಲಿಪ್ಪಿಗೆ ಹಾಕೋದು ಹೇಗೆ ಅಂತ ನೋಡುವ ಬನ್ನಿ. ಸೊ ಗಾಯ್ಸ್, ಇದನ್ನು ಟೈಟಾಗಿ ಟೈ ಮಾಡಿದ್ರೆ ಸೊ ಲಾಸ್ಟಿಗೆ ಇಷ್ಟು ಥ್ರೆಡ್ಡನ್ನು ಈ ರೀತಿ ಟೈ ಮಾಡಿ ಇದಿಷ್ಟು ಥ್ರೆಡ್ಡನ್ನು ಬಿಡಬೇಕು, ಯಾಕಂದರೆ ಕ್ಲಿಪ್ನ ಸ್ಟಿಕ್ ಮಾಡಬೇಕಲ್ವ. ಸೊ ಕ್ಲಿಪ್ ಸ್ಟಿಕ್ಕಿಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇಷ್ಟನ್ನ ಬಿಡಬೇಕು. ಆಮೇಲೆ ಕ್ಲಿಪ್ ಈ ರೀತಿನೂ ಯೂಸ್ ಮಾಡ್ಬೋದು, ಅಥವಾ ನೀವು ಸ್ಟ್ರೈಟ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಸೊ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಈ ರೀತಿ ಸ್ಟಿಕ್ ಆಗಬೇಕು, ಈ ರೀತಿ ಸ್ಟಿಕ್ ಆಗಬೇಕು. ಸೊ ಈ ಥ್ರೆಡ್ ಏನಿದೆ ಅಲ್ವಾ, ಇದನ್ನ ಇದರ ಹೋಲ್ ಏನಿದೆ ಮಿಡ್ಲಲ್ಲಿ, ಈ ಹೋಲ್ ಏನಿದೆ ಅದರೊಳಗೆ ಹಾಕಬೇಕು. ಸೊ ಅದರೊಳಗೆ ಹಾಕಲಿಕ್ಕೆ ಒಂದಷ್ಟು ಟೈಮ್ ತಗೋತದೆ. ಸೊ ಈ ರೀತಿ ಹಾಕಿಬಿಟ್ಟು ನೀವು ಅದನ್ನ ಕಾರ್ನರ್ಗೆ ಪುಷ್ ಮಾಡಿದಾಗ ಅದು ಈ ರೀತಿ ನಿಲ್ಲುತ್ತೆ, ಮಿಡ್ಲಿಂದ ಬರಬೇಕು. ಆಮೇಲೆ ಅದನ್ನ ಒಮ್ಮೆ ಔಟ್ಸೈಡ್ ಈ ಸೈಡ್, ಅದರ ಈ ಸೈಡ್ ಏನಿದೆ ಇದರೊಳಗೆ ಹಾಕಬೇಕು. ಸೊ ಲೈಕ್ ದಿಸ್. ಆ್ಯಂಡ್ ಒನ್ಸ್ ಅಗೇನ್ ಈ ಸೈಡ್ ಅದೇ ರೀತಿ ಟ್ವಿಸ್ಟ್ ಮಾಡಿ ಆಗಬೇಕಾದ್ರೆ ಅದು ಟೈಟಾಗಿ ಕಾರ್ನರ್ಗೆ ಹೋಗ್ಬಿಟ್ಟು ನಿಲ್ತದೆ. ಸೊ ಅದನ್ನ ಹಾಗೆ ರೋಲ್ ಮಾಡ್ಬೋದು ಅಥವಾ ಗಂಟು ಹಾಕಿ ನೀವು ಅದನ್ನ ಕಟ್ ಮಾಡ್ಬೋದು. ಸೊ ನಾನು ಕಟ್ ಮಾಡಲಿಕ್ಕೇನು ಹೋಗಲ್ಲ, ಅದು ಹೇಗಿದೆ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಇದನ್ನು ಗಂಟು ಹಾಕಬೇಕು. ಆಮೇಲೆ ಲಾಸ್ಟಿಗೆ ಬ್ಲೂ ಥ್ರೆಡ್ಡಿನ ಕಾರ್ನರ್ ಮತ್ತು ವೈಟ್ ಥ್ರೆಡ್ಡಿನ ಕಾರ್ನರ್ಗೆ ಗಂಟು ಹಾಕಬೇಕು. ಟೈಟಾಗಿ ಲಾಸ್ಟ್ ಕಾರ್ನರ್ಗೆ ಗಂಟು ಹಾಕಿದರೆ ಸೊ ಕ್ಲಿಪ್ ಇಸ್ ರೆಡಿ. ಸೊ ನೋಡಿ ಗಾಯ್ಸ್, ಬ್ಯಾಕ್ ಸೈಡ್ ಒಂದು ಕ್ಲಿಪ್ ಇದೆ ಆ್ಯಂಡ್ ಫ್ರಂಟ್ ಇಟ್ಸ್ ಲುಕ್ ಲೈಕ್ ದಿಸ್. ಸೊ ಈ ಕ್ಲಿಪ್ನ ಏನಿಲ್ಲ ಈ ರೀತಿ ಓಪನ್ ಮಾಡೋದು ಆ್ಯಂಡ್ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿದ್ರೆ ನೋಡಿ ಗಾಯ್ಸ್, ಎಷ್ಟು ಚಂದದ ಒಂದು ಕ್ಲಿಪ್ ರೆಡಿಯಾಗಿದೆ ಹೇಳಿದೆ ನೋಡಿ. ಈ ರೀತಿ ಇದನ್ನು ಫಿಕ್ಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಆಯ್ತು. ಸೊ ಹೇಗಿತ್ತು ಈ ರೀತಿಯ ಕ್ಲಿಪ್ ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಮಾಡಲಿಕ್ಕೆ ಟ್ರೈ ಮಾಡಿ ಆದಷ್ಟು. ಥ್ರೆಡ್ಡಿಂದ ತುಂಬ ಕ್ರಾಫ್ಟ್ಸ್ ಎಲ್ಲ ಇದೆ. ಸೊ ನಾನು ಇದು ಓನಾಗಿ ಟ್ರೈ ಮಾಡಿದ್ದೆ. ಸೊ ಇದು ಸಕ್ಸಸ್ ಆಗಿದೆ. ಸೊ ಗಾಯ್ಸ್, ನೀವು ಸಹ ಟ್ರೈ ಮಾಡಿ ಗಾಯ್ಸ್. ನೋಡಿ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಹೇಳಿದರೆ ವಿತ್ ಕ್ಲಿಪ್. ಸೊ ಇದನ್ನ ಜಡೆಗೆ ಹಿಂಗೂ ಹಾಕ್ಬೋದು, ಹಿಲ್ಲೂ ಹಾಕ್ಬೋದು. ಸೊ ಇದು ಇಯರಿಂಗಿಗೆ ತುಂಬ ಲುಕ್ ಕಾಣುತ್ತೆ ಅಲ್ವಾ. ಸೊ ಹೇಗಿತ್ತು ಈ ವಿಡಿಯೋ ಮಿನಿ ವ್ಲಾಗ್, ನಂದು ಕ್ರಾಫ್ಟಿದು ಮಿನಿ ವ್ಲಾಗ್ ಅಂತ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.